ನೋಡಿ, ಇವತ್ತು ಮಧ್ಯಾಹ್ನ ಕಡಲೆಕಾಳು ಕುಂಬಳಕಾಯಿ ಹಾಕ್ಬಿಟ್ಟು ಮುದ್ದೆ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಂಡು ನೋಡಿ. ನಾನು ಸಣ್ಣ ಕುಕ್ಕರ್ ಇಟ್ಬಿಟ್ಟು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಡು ಕರಿಬೇವು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆರಿಸ್ದಿರ ಇರ್ತಾರೆ, ತಿಂದುಬಿಡ್ತಾರೆ ಅಂತ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಮತ್ತು ಕುಂಬಳಕಾಯಿನೂ ಹಾಕ್ಕೋಬೇಕು. ನಾನು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಇದರಲ್ಲೇ ಅಂದರೆ ಒಂದೇ ವಿಸಿಲ್ಗೆ ಅದು ಬೇಯಲ್ಲ ಅಲ್ವಾ, ಅದಕ್ಕೆ ಬೇಯಿಸಿಟ್ಕೊಂಡಿದ್ದೀನಿ. ಆ ಕಡಲೆಕಾಳು ಸ್ವಲ್ಪ ನೀರು ಹಾಕಿದ್ದೀನಿ. ಅದೇ ನೀರು ಸಾಕು ಒಂದು ವಿಸಿಲ್ ಹಾಕೋಕ್ಕೆ. ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ, ರುಚಿಗೆ ಬೇಕಾದಷ್ಟು ಹಾಕ್ಕೊಂಬಿಡಿ. ಅರಿಶಿನ ಸ್ವಲ್ಪ ಹಾಕಿ ಹಿಂಗು ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲ್ ಹಾಕ್ಸ್ತಾಯಿದ್ದೀನಿ. ಹೆಂಗೂ ಕಡಲೆಕಾಳು ಬೆಂದಿದೆ ಅಲ್ವಾ, ಅದಕ್ಕೋಸ್ಕರ ಕುಕ್ಕರ್ ಮಿಕ್ಸಿ ಜಾರ್ ತಗೊಂಡು ಕಡಲೆ ಬೀಜ, ಎಳ್ಳು, ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ನೀರು ಹಾಕ್ದಿರಾ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ, ಕುಕ್ಕರ್ ಮುಚ್ಚಳ ತೆಗೆದ್ರೆ ಚೆನ್ನಾಗಿ ಬೆಂದೋಗಿದೆ. ಈ ಪೌಡ್ರೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು. ಕುಂಬಳಕಾಯಿ ಬೆಂದಿದೆ ಅಲ್ವಾ, ಅದೇ ಮುದ್ದೆ ಥರ ಆಗಿಬಿಡುತ್ತೆ. ಎಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನು ಇದಕ್ಕೋಸ್ಕರ ಸೋನಾ ಮಸೂರಿ ಇದೆ, ಅನ್ಪಾಲಿಶ್ಡ್ ರೈಸ್ ತಗೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ತುಪ್ಪ ಸ್ವಲ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ, ತುಪ್ಪ, ಈ ಪಲ್ಯ ಮಿಕ್ಸ್ ಮಾಡಿ ಬಾಯಿಗಿಡಿ. ಎಷ್ಟು ಚೆನ್ನಾಗಿದೆ ಅಂತೀರ, ನೀವೇ ಮಾಡ್ಕೊಂಡು